ಇವರು ಆಕ್ಚುಲಿ ಇದನ್ನ ಈ ಪ್ರದೇಶವು ಮೌರ್ಯರ ಪ್ರಾಂತೀಯ ರಾಜಧಾನಿ ಆಗಿತ್ತು. ಅವಾಗ ಇಸಿಲಾನ ಎಂಬ ಹೆಸರಿನಲ್ಲಿ ಇದನ್ನು ಕರಿತಾ ಇದ್ರು. ಇವಾಗ ಜಟಂಗಿ ರಾಮೇಶ್ವರ ಅಂತ ಕರಿತಾ ಇದ್ದಾರೆ. ಬಟ್ ಮೌರ್ಯರ ಕಾಲದಲ್ಲಿ ಹೆಸರಿನಿಂದ ಈ ಒಂದು ಪ್ರದೇಶನ ಕರಿತಾ ಇದ್ರು ಅವರೆಲ್ಲ. ಇದು ಪ್ರಾಂತೀಯ ರಾಜಧಾನಿ ಆಗಿತ್ತು ಅವ್ರಿಗೆಲ್ಲ ಅವಾಗ. ಇದು ಸೀತಾಮಾತೆಯ ಹೆಜ್ಜೆಯ ಗುರುತು. ಇದು ಮೇನ್ ಗರ್ಭಗುಡಿ. ಇಲ್ಲಿ ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಪ್ರವೀಣ್. ನಾನು ಇವತ್ತು ನಿಮ್ಗೆಲ್ಲರೂ ಜಟಂಗಿ ರಾಮೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲಿದೆ ಅಂದರೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ರಾಂಪುರ ಹತ್ರ ಬಂದು ರಾಂಪುರದಿಂದ ದೇವಸಮುದ್ರ ಅಂತ ಹಳ್ಳಿ ಬರುತ್ತೆ. ಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಆ್ಯಕ್ಚುಲಿ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ನೋಡ್ಕೊಂಡು ಸೀದಾ ಬಂದರೆ ಸೀದಾ ಇಲ್ಲಿಗೆ ಬರ್ತೀವಿ. ಜಟಂಗಿ ರಾಮೇಶ್ವರ ಬೆಟ್ಟನ ಇವತ್ತು ನಾವೆಲ್ಲರೂ ನೋಡೋಣ. ನಾನು ನೋಡ್ತೀನಿ, ನೀವು ಸಹ ಡಿಜಿಟಲಿ ನೋಡಿ. ಬನ್ನಿ ಹೋಗೋಣ. ಇಲ್ಲಿ ಗುರು, ಇದು ದೇವಸಮುದ್ರ ಅಂತ ಹಳ್ಳಿಯಿಂದ ಬಂದ ತಕ್ಷಣ ಎಂಟ್ರೆನ್ಸ್ ಇಲ್ಲಿ. ಹಿಂಗೆ ಹೋದ್ರೆ ಮುಂದೆ ಊರಿಗೆ ಹೋಗುತ್ತೆ. ಜಟಂಗಿ ರಾಮೇಶ್ವರಕ್ಕೆ ರಿಟರ್ನ್ ಇಲ್ಲಿಂದ. ಜಟಂಗಿ ರಾಮೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿಗೆ ದೇವಸಮುದ್ರ, ಚಿತ್ರದುರ್ಗ ಜಿಲ್ಲೆ. ಇಲ್ಲಿಗೆ ಬಂದು ರೈಟ್ ತಗೊಂಡು ಸೀದಾ ಹೋದ್ರೆ ಆ ಬೆಟ್ಟದ ಮೇಲೆ ಹೋಗ್ಬೇಕು. ಆ ಬೆಟ್ಟ ಕಾಣೋದಲ್ಲ, ಅದೇ ಜಟಂಗಿ ರಾಮೇಶ್ವರ ಬೆಟ್ಟ. ಸಮಯ 8:30. ಮನೆ ಬಿಟ್ಟಾಗ 5 ಗಂಟೆ ಬೆಳಗ್ಗೆ. ಇದು ಮುಂದೆ ಹೋದ್ರೆ ರಾಂಪುರ ಹೋಗುತ್ತೆ. ರಾಂಪುರ ಅಂಡರ್ ಪಾಸ್ ತಗೊಂಡು ಈ ಕಡೆ ಬಂದರೆ ಇದೇ ರೋಡಲ್ಲಿ ಹೋಗಿ ಸೀದಾ ಆ ಬೆಟ್ಟದ ಮೇಲೆ ಹೋಗೋಂಥ ಜಾಗ ಈಗ ನಾವು ಇಲ್ಲಿವರು. ಅವ ದೇವಸಮುದ್ರ ಊರಿಂದ ಬಂದರೆ ಆ ಎಂಟ್ರೆನ್ಸ್ ತೋರಿಸೋದಲ್ಲ, ಅಲ್ಲಿಂದ ಬಂದ ತಕ್ಷಣ ಹಿಂಗೆ ಬರ್ತೀವಿ. ಇಲ್ಲಿ ಬಂದು ಆ ಸ್ಪಾಟಲ್ಲಿ ಗಾಡಿ ನಿಲ್ಲಿಸಿದ್ದೀವಲ್ಲ, ಅಲ್ಲಿ ಗಾಡಿ ನಿಲ್ಲಿಸಿ ಸೀದಾ ಈ ಟಾಪಿಗೆ ಹತ್ತಬೇಕು. ಅಲ್ಲಿಗೆ ಗಾಡಿ ಲಾಸ್ಟ್ ಹೋಗೋದು. ಅಲ್ಲಿಂದ ಮೆಟ್ಲೆಲ್ಲ ಇದ್ದಾವೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಈಗ ಸೀದಾ ನಡ್ಕೊಂಡು ಸೀದಾ ಟಾಪಿಗೆ ಹೋಗೋಣ. ಗುರು, ಆ್ಯಕ್ಚುಲಿ ನಾನು ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಬಿಟ್ಟು ಎದ್ದು ಅಲ್ಲಿಂದ ಇಲ್ಲಿಗೆ 110-120 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರಿಂದ ಇಲ್ಲಿಗೆ 120 ಕಿಲೋಮೀಟ್ರ್ ಬೈಕಲ್ಲಿ ಬಂದಿದ್ದೀನಿ. ಬೆಳಗ್ಗೆನೇ ಮನೆ ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ 8:15-20 ಆಗಿದೆ. ಈಗ ಇಲ್ಲಿದ್ದೀನಿ. ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಬರ್ತಾನೆ. ಜಟಂಗಿ ರಾಮೇಶ್ವರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಈಗ ಇದು ವಿಶೇಷತೆ ಏನಂದರೆ, ಜಟಾಯು ಪಕ್ಷಿ ಗೊತ್ತಲ್ಲ ನಿಮಗೆ? ರಾಮಾಯಣದಲ್ಲಿ ಬರುವಂಥ ಒಂದು ಜಟಾಯು ಪಕ್ಷಿ. ಸೀತೆನ ರಾವಣ ಹೊತ್ಕೊಳ್ಬೇಕಾದ್ರೆ ಜಟಾಯು ಪಕ್ಷಿ ಯುದ್ಧ ಮಾಡಿಬಿಟ್ಟು ಹೋರಾಡಿ ಅದು ತನ್ನ ರೆಕ್ಕೆನೇ ಕಳ್ಕೊಂಡು ಇಲ್ಲಿ ಪ್ರಾಣ ಬಿಡುತ್ತಂತಲ್ಲ, ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಇದನ್ನು ಏನದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟವರು ಸರ್ವೆ ಮಾಡಿ ಹೇಳಿರುವಂಥ ಸ್ಥಳ ಇದು. ಈ ಸ್ಥಳಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಬೈಕ್ ಬಂದರೆ ಇಲ್ಲಿ ಬಂದು ನಿಲ್ಲಿಸ್ತೀವಿ. ಇಲ್ಲಿ ಲಾಸ್ಟು. ಇಲ್ಲಿಂದ ಮೆಟ್ಲು ಪ್ರಾರಂಭ. ಮೆಟ್ಲು ಹತ್ಕೊಂಡು ಸೀದಾ ಹೇಳ್ಕೋಗೋಣ. ಈಗ ಇಲ್ಲಿಂದ ಸ್ಟಾರ್ಟಿಂದ ಸೀದಾ ಟಾಪ್ವರೆಗೂ ಇದೇ ಥರ ಮೆಟ್ಲಲ್ಲೇ ಹೋಗ್ಬೇಕೀಗ. ಬೆಳಿಗ್ಗೆ ಊರು ಬಿಟ್ಟು ಬಂದಿದ್ದಕ್ಕೆ ಸಾರ್ಕ ಆಯ್ತಲ್ಲ. ಹೆಂಗೆ ಹ್ಯಾಂಡ್ಗಳು ಬೇರೆ ಮಾಡೋರು ಇಟ್ಕೊಂಡು ಹತ್ತಕ್ಕೆ. ವರ್ಷಕ್ಕೊಂದು ಟೈಮು ಜಾತ್ರೆ ನಡೆಸ್ತಾರೆ ಇಲ್ಲಿ. ಯಾವಾಗಂದ್ರೆ ಯುಗಾದಿ ಟೈಮಲ್ಲಿ ಮತ್ತು ಶಿವರಾತ್ರಿ ದಿನ ಜಾಗರಣೆ ಇರುತ್ತೆ. ಯುಗಾದಿ ಟೈಮಲ್ಲಿ ಜಾತ್ರೆ ಮಾಡ್ತಾರೆ ಇಲ್ಲಿ. ಈಗ ನಮಗೆ ಜಾತ್ರೆ ಕಾಣ್ತಾ ಐತೆ ಇಲ್ಲೇ. ಪ್ಲೇಸ್ ಮಾತ್ರ ಸಗತ್ತು. ಅಂತೂ ಬಂದೀವಿ ಗುರು, ಸುಸ್ತಾಗ್ಬಿಡುತ್ತಲ್ಲ. ಅಪ್ಪ, ಈ ಥರ ಡೈಲಿ ಹತ್ತಾ ಇದೆ ಅಂತಲ್ಲ, ಅಪರೂಪಕ್ಕೆ ಹತ್ಬಿಟ್ರೆ ಮುಗಿದ ಕತೆ. ಇಲ್ಲಿ ಫೈನಲಿ ಟಾಪಿಗೆ ಬಂದಿದ್ದೀನಿ. ಅಲ್ಲಿ ಅದು ಇನ್ನೊಂದು ಒಟ್ಟಿಲ್ಲಿ 2 ಬೆಟ್ಟ, ಒಂದು ಚಿಕ್ಕದು ಒಂದು ದೊಡ್ಡದು. ಅದು ದೊಡ್ಡ ಬೆಟ್ಟ. ಅಲ್ಲಿ ಜಟಾಯಿ ಸಮಾಧಿ ಇರೋದು ಅಲ್ಲೇ. ಇಲ್ಲಿ ಎಲ್ಲ ಕಡೆ ಕಲ್ಲುಗಳು ಜೋಡ್ಸಾರ ಹಿಂಗೆ ಈ ಥರ ಸಣ್ಣದಾಗಿ.
ಅವರು ಏನಾದ್ರು ಅನ್ಕೊಂಡು ಕಲ್ಲಲ್ಲಿ ಜೋಡಿಸಿ ಹೋಗಿರ್ತಾರೆ ಜನಗಳು ಬಂದಾಗೆಲ್ಲ. ಇಲ್ಲಿ ಆಕ್ಚುಲಿ ಹೇಳಿದ್ನಲ್ಲ ಗುರು, ವರ್ಷಕ್ಕೊಂದು ಟೈಮಲ್ಲಿ ಜಾತ್ರೆ ಮಾಡ್ತಾರೆ ಅಂತ. ಈ ಜಾಗದಲ್ಲೇ ಜಾತ್ರೆ ಮಾಡ್ತಾರೆ. ಜಾತ್ರೆ ಮಾಡಿ ವರ್ಷಕ್ಕೊಂದು ಹಬ್ಬ ಮಾಡ್ಕೊಂಡು ಜನ ಎಲ್ಲ ಇಲ್ಲಿ ಸುತ್ತಮುತ್ತಿನ ಜಿಲ್ಲೆಯವರು ಎಲ್ಲರೂ ಬಂದು ಜಾತ್ರೆ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲೆಲ್ಲ ಯುಗಾದಿ ಟೈಮಲ್ಲಿ ಜಾತ್ರೆ ಮಾಡ್ತಾರೆ. ಶಿವರಾತ್ರಿ ಟೈಮಲ್ಲಿ ಜಾಗರಣೆ ಮಾಡ್ತಾರಲ್ಲ, ಜಾಗರಣೆ ಶಿವರಾತ್ರಿ ಮಾಡಿಬಿಟ್ಟು ಫುಲ್ಲು ಹಬ್ಬ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಇಲ್ಲೆಲ್ಲ ಬಂದು. ಜಟಾಯು ಪಕ್ಷಿ, ರಾಮಾಯಣದಲ್ಲಿ ಬರುವಂಥ ಜಟಾಯು ಪಕ್ಷಿ ರಾಮನಿಗೆ ದಾರಿ ತೋರಿಸ್ಬಿಟ್ಟು ರಾವಣ ಸೀತೆನ ಕರ್ಕೊಂಡೋದ ಅಂತ ಹೇಳ್ಬಿಟ್ಟು ತನ್ನ ಪ್ರಾಣನ ಕಳ್ಕೊಂಡತ್ತಲ್ಲ, ಆ ಒಂದು ಸ್ಥಳಕ್ಕೆ ನಾವಿವತ್ತು ಬಂದಿದ್ದೀನಿ. ಆ ಒಂದು ಸ್ಥಳಕ್ಕೆ ಅಲ್ಲಿ ಬಂದು ಆ ಪಕ್ಷಿ ಪ್ರಾಣ ಬಿಟ್ಬಿಟ್ಟು ರಾಮನ ಕೇಳ್ಕೊಳುತ್ತೆ. ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡುವಂತ, ಅದಕ್ಕೋಸ್ಕರ ರಾಮ ಬಂದು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿದಾಗ ಹೆಸರು ಬಂದ್ಬಿಟ್ಟು ಜಟಾಂಗಿ ರಾಮೇಶ್ವರ ಆಗುತ್ತೆ. ಆ ಜಟಾಯು ಪಕ್ಷಿ ಪ್ಲಸ್ ರಾಮ ಪ್ಲಸ್ ಈಶ್ವರನ ಒಂದು ಲಿಂಗ ಸ್ಥಾಪನೆ ಮಾಡಿದಕ್ಕೆ ಜಟಾಂಗಿ ರಾಮೇಶ್ವರ ಅಂತ ಒಂದು ಹೆಸರು ಬಂದ್ಬಿಡುತ್ತೆ. ಇಲ್ಲಿ ದೇವಸ್ಥಾನ ಇದೆ, ಕೆತ್ತನೆಗಳು ಎಲ್ಲ, ಆನೆ ಕಂಬಗಳು. ಸದ್ಯಕ್ಕೆ ನಮ್ಮ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಬಿಟ್ಟು ಇನ್ನು ಒಳಗಡೆ ಹೋಗೋಣ. ಇಲ್ಲಿ ಜಟಾಯು ಪರ್ವತ, ಈಗ ಚಪ್ಪಲಿಗಳು ಬಿಟ್ಟು ಸೀದಾ ಒಳಗಡೆ ಹೋಗೋಣ. ರಾಮ ಬಂದು 101 ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಒಂದು ಲಿಂಗಗಳಲ್ಲಿ ಇದು ಒಂದು. ಇಲ್ಲೇ ಸುತ್ತಮುತ್ತ ಎಲ್ಲವೂ 101 ಲಿಂಗಗಳು ನಾವು ನೋಡ್ಬೋದು. ಅದಾದ್ಮೇಲೆ ಇಲ್ಲಿ ಗೋಪುರದಿಂದ ಒಳಗಡೆ ಬರ್ತಾನೆ ಎಡಬದಿಯಲ್ಲಿ ಗಣೇಶನ ದೇವಾಲಯ. ಒಳಗಡೆ ಎಂಟ್ರಿಲೆ ದೀಪಸ್ತಂಭ, ಮತ್ತೆ ಗರ್ಭಗುಡಿ ಬಂದ್ಬಿಟ್ಟು ಬಂಗಾರದ ಬಣ್ಣದಿಂದ ಬಣ್ಣ ಮಾಡಿಬಿಟ್ಟಿರ್ತಿದ್ದಾರೆ. ಇಲ್ಲಿ ಸಣ್ಣ ಲಿಂಗ, 101 ಲಿಂಗಗಳಲ್ಲಿ ಲಿಂಗ ಐತೆ ಅಂತ ಹೇಳಿದ್ವಲ್ಲ, ಅದೇ ಥರ ಒಂದು ಸಣ್ಣ ಲಿಂಗ. ಇಲ್ಲೊಂದು, ಇಲ್ಲಿ ಒಂದು ಲಿಂಗ. ಎಲ್ಲವಕ್ಕೆ ಹೆಸರಿದ್ದಾವೆ, ಬಟ್ ಹೆಸರುಗಳೆಲ್ಲ ಬಿದ್ದೋಗಿದಾವೆಲ್ಲ. ಇಲ್ಲಿ ಮತ್ತೆ ಶಾಸನಗಳು, ಕಲ್ಲಿನ ಮೇಲೆ ಶಾಸನ ನೋಡ್ಬೋದು ಇಲ್ಲಿ ನಾವು. ಈ ಅಶೋಕ ಶಾಸನ ಅಂತ ಹೇಳಿದ್ವಲ್ಲ, ಅದು ಇಲ್ಲಿ ಕಾಣುತ್ತೆ ಈ ಬಂಡೆ ಮೇಲೆ. ಜಟಾಂಗಿ ರಾಮೇಶ್ವರ ದೇವಸ್ಥಾನ ಮತ್ತು ಅಶೋಕನ ಶಿಲಾಶಾಸನಗಳು. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಒಯ್ಯುವಾಗ ಜಟಾಯು ರಾವಣನನ್ನು ತಡೆದು ಹೋರಾಡಿ ಸ್ಥಳದಲ್ಲಿ ಮಡಿದನೆಂದು ಇತಿಹಾಸವಿದೆ. ಇಲ್ಲಿಂದ ಈಶಾನ್ಯ ದಿಕ್ಕಿಗೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದ ಬ್ರಾಹ್ಮಿ ಲಿಪಿಯ ಪ್ರಾಕೃತ ಭಾಷೆಯಲ್ಲಿ ಬಂಡೆ ಮೇಲೆ ಮೌರ್ಯ ಚಕ್ರವರ್ತಿ ಅಶೋಕ ಕೆತ್ತಿಸಿರುವ ಶಿಲಾಶಾಸನವಿದೆ. ಇದನ್ನು 1892ರಲ್ಲಿ BL ರೈಸ್ ರವರು ಪತ್ತೆ ಹಚ್ಚಿ ಪ್ರಕಟಿಸುತ್ತಾರೆ. ಇಸಿಲಾ ಎಂಬ ಹೆಸರಲ್ಲಿ ಈ ಪ್ರದೇಶವು ಮೌರ್ಯರ ಪ್ರಾಂತೀಯ ರಾಜಧಾನಿಯಾಗಿತ್ತೆಂದು ಮತ್ತು ಬ್ರಹ್ಮಗಿರಿಯಲ್ಲಿ ನಡೆಸಲಾದ ಸರ್ವೇಕ್ಷಣೆ ಮತ್ತು ಉತ್ಖನನಗಳಿಂದ ತಿಳಿಸಲಾಗಿದೆ. ಮಹಿಷಿ ಮರ್ದಿನಿ ದೇವಸ್ಥಾನ ಒಳಗಡೆ, ಇಲ್ಲಿ ಮಹಿಷಿ ಮರ್ದಿನಿ ದೇವಸ್ಥಾನ. ಅದೇ ರೀತಿ ಎಷ್ಟೊಂದು ದೇವಸ್ಥಾನಗಳು, ಹಳೆಯ ಶಿಲಾಶಾಸನಗಳು, ಹಳೆಯ ದೇವಸ್ಥಾನಗಳು ಎಲ್ಲ ಇದಾವೆ. ಇಲ್ಲೆಲ್ಲ ಹೆಸರು ಹೋಗಿದೆ, ಹೆಸರಿಲ್ಲ. ಇಲ್ಲೂ ಒಂದು, ನೀರಿನ ವ್ಯವಸ್ಥೆ ಕೂಡ ಇದೆ ಇಲ್ಲೇ. ಆಕ್ಚುಲಿ ನೀರಿಗೇನು ಇಲ್ಲ ಅನ್ನಂಗಿಲ್ಲ, ಇಲ್ಲಿ ಕೊಳಾಯಿಗಳಿದಾವೆ ಎಷ್ಟೊಂದು. ಇಲ್ಲಿ ಆ ದೇವಸ್ಥಾನ ಸ್ವಲ್ಪ ಹಿಂಗೆ ಹೊರಗಡೆ ಬಂದರೆ ಕೊಳಾಯಿಗಳು ನೋಡ್ಬೋದು ನಾವು. ಇಲ್ಲಿ ನೀರು ಬರುತ್ತೆ ಗುರು. ಆಕ್ಚುಲಿ ಇಲ್ಲಿ ಸೀತಾಕೋಳನ ಏನೋ ಅಂತಾರೆ ಇದನ್ನ ಹೆಸರು. ಇಲ್ಲಿ ಸೀತಾ ಮತ್ತೆ ಹೆಜ್ಜೆಗಳು ನೋಡ್ಬೋದು ಬೇಕಾದ್ರೆ ಇಲ್ಲಿ ಗುರು. ಇದು ಸೀತಾಕೋಳ, ಇದು ಸೀತೆ ಹೆಜ್ಜೆ ಗುರುತು ಅಂತ ಹೇಳ್ತಾರೆ ಇದನ್ನ. ಇಲ್ಲಿಯ ಒಂದು ಇತಿಹಾಸ ಏನಂದ್ರೆ, ರಾಮಾಯಣದಲ್ಲಿ ಬರುವಂತ ಒಂದು ಜಟಾಯು ಪಕ್ಷಿ ಇದೆಯಲ್ಲ, ಆ ಪಕ್ಷಿ ರಾವಣ ಸೀತೆನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಪಕ್ಷಿ ರಾವಣ ಜೊತೆ ಹೋರಾಡ್ಬಿಟ್ಟು
ಒಂದು ತನ್ನ ರೆಕ್ಕೆ ಕಳ್ಕೊಂಡ್ರು ಸಹ ಪ್ರಾಣ ಹೋಗೋದಕ್ಕೆ ಕೊನೆಯವರೆಗೂ ರಾಮ ಬರೋವರೆಗೂ ತನ್ನ ಪ್ರಾಣನ ಹಿಡಿದಿಟ್ಟುಕೊಂಡು ರಾಮ ಬಂದಾಗ ರಾವಣ ಸೀತೆನ ಅಪಹರಿಸಿಕೊಂಡು ಇದೇ ಜಾಗದಲ್ಲಿ ಹೋದ ಅಂತ ರಾಮಂಗೆ ತಿಳಿಸಿಬಿಟ್ಟು ರಾಮನಿಂದ ಮುಕ್ತಿಯನ್ನು ಪಡೆಯುತ್ತಾ ಆ ಒಂದು ಸ್ಥಳಕ್ಕೆ ನಾವು ಬಂದಿದ್ದೀವಿ ಇವತ್ತು. ಅದೇ ಜಟಾಯು ರಾಮೇಶ್ವರ. ಆ ಪಕ್ಷಿ ಪ್ರಾಣ ಹೋಗ್ಬೇಕಾದ್ರೆ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡುವಂತ ಕೇಳ್ಕೊಳ್ಳೋದ್ರಿಂದ ರಾಮ ಬಂದು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. 101 ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ. ಆ 101 ಲಿಂಗಗಳನ್ನ ಇಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ನಾವು ನೋಡ್ಬೋದು. ಹಾಗೂ ಸೀತಾಮಾತೆ ಹೆಜ್ಜೆ ಗುರುತುಗಳು, ಸೀತಾಮಾತೆ ಕೊಳ, ಇದೆಲ್ಲವೂ ಸಹ ನಾವು ಇಲ್ಲೇ ನೋಡ್ಬೋದು. ಇದು ಸೀತಾಮಾತೆ ಕೊಳ, ಅಲ್ಲಿ ಸೀತಾಮಾತೆ ಹೆಜ್ಜೆ ಗುರುತು ಸಹ ಅಲ್ಲೇ ಕಾಣುತ್ತೆ. ಅದು ಬಿಟ್ರೆ ಒಳಗಡೆ ದೇವಸ್ಥಾನ, ಅಲ್ಲೂ ಸಹ ಹೋಗಿ ಬಂದ್ವಿ, ಅದು ನೋಡಿದೀವಿ. ಇದು ಈ ಒಂದು ಸ್ಥಳದ ಇತಿಹಾಸ.